ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ. ದಿನಾಂಕ 8/8/2025 ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ಹೇಗೆ ಆಚರಿಸಬೇಕು, ಹೇಗೆ ಆಚರಿಸಬಾರದು ಎಂಬುದನ್ನು ತಿಳಿಯೋಣ ಬನ್ನಿ. ಗಂಡಾಗಲಿ ಹೆಣ್ಣಾಗಲಿ ಯಾರು ಬೇಕಾದರೂ ವ್ರತವನ್ನು ಆಚರಿಸಬಹುದು. ಈ ವಿಡಿಯೋವನ್ನು ನೋಡಿ ವ್ರತಾರ್ಚನೆಯ ಬಗ್ಗೆ ತಿಳಿಯಿರಿ ಮತ್ತು ಸಬ್ಸ್ಕ್ರೈಬ್ ಆಗಿ ಕಾಮೆಂಟ್ ಮಾಡಿ ತಿಳಿಸಿ. ಸತ್ಯಯುಗದ ಪ್ರಾರಂಭದಲ್ಲಿ ಪರಮೇಶ್ವರನು ಪಾರ್ವತೀ ದೇವಿಗೆ, ಏ ದೇವಿಯೇ ಕೇಳು, ಈ ಭೂಲೋಕದಲ್ಲಿ ಅತ್ಯುತ್ತಮವಾದ ಐಶ್ವರ್ಯಪ್ರದವಾದ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ಹೇಳುತ್ತೇನೆ, ಕೇಳುವಂತಳಾಗು. ವರಮಹಾಲಕ್ಷ್ಮಿ ವ್ರತವನ್ನು ಶ್ರಾವಣ ಮಾಸದ ಪೂರ್ಣಿಮೆಯ ಇಂದಿನ ಶುಕ್ರವಾರದಲ್ಲಿ ಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬೇಕು. ಯಾರು ವಿಧಿವಿಧಾನಗಳಿಂದ ಭಕ್ತಿಪೂರ್ವಕವಾಗಿ ಪೂಜೆ ಮಾಡುತ್ತಾರೋ ಅಂಥವರು ಇಹದಲ್ಲಿ ಸಕಲ ಸಂಪತ್ತನ್ನು ಪಡೆಯುತ್ತಾರೆ. ಸತ್ಯಯುಗ ಕಾಲದಲ್ಲಿ ಚಾರುಮತಿ ಎಂಬ ಒಬ್ಬ ಬ್ರಾಹ್ಮಣ ಸ್ತ್ರೀಯು ಇದ್ದಳು. ಅವಳು ಪತಿವ್ರತೆ ಶಿರೋಮಣಿಯೂ ಆಗಿದ್ದು ತುಂಬ ದಾರಿದ್ರ್ಯ ದೋಷದಿಂದ ಪೀಡಿತಳಾಗಿದ್ದರೂ ಕೋಪ ತಾಪವಿಲ್ಲದೆ, ಗಂಡನ ಮನಸ್ಸಿಗೆ ನೋವಾಗದಂತೆ, ವ್ಯಥೆಯುಂಟಾಗದಂತೆ, ಪತಿ ಸೇವೆ ನಿರತಳು, ಸಕಲ ಪ್ರಾಣಿಪ್ರಿಯಳು, ಸಕಲ ಜನ ಪ್ರಿಯಳು, ಬಂಧು ಪ್ರಿಯಳು ಆಗಿದ್ದಳು. ಅಲ್ಲದೆ ಸದಾ ಮಹಾಲಕ್ಷ್ಮಿಯ ಧ್ಯಾನ ಮಾಡುತ್ತಿದ್ದಳು. ಈಕೆಯ ನಡೆ ನುಡಿ ಸನ್ನಡತೆ ಮತ್ತು ಭಕ್ತಿಗೆ ಮೆಚ್ಚಿದ ವರಮಹಾಲಕ್ಷ್ಮಿಯು ಪ್ರತಿ ವ್ರತ ಶಿರೋಮಣಿಯು ಪುಣ್ಯಶಾಲಿಯೂ ಆಗಿರುವ ಚಾರುಮತಿಯೇ, ನಾನು ವರಮಹಾಲಕ್ಷ್ಮಿಯು, ನಾನು ನಿನಗೆ ವರ ಕೊಡಲೆಂದೇ ಬಂದಿದ್ದೇನೆ. ನಿನಗೆ ಒಳ್ಳೆಯದಾಗುವ ವಿಚಾರ ತಿಳಿಸುತ್ತೇನೆ, ಕೇಳು ಮಗಳೇ. ಶ್ರಾವಣ ಮಾಸದ ಪೂರ್ಣಿಮೆಯ ಇಂದಿನ ಶುಕ್ರವಾರದ ದಿನ ನನ್ನ ಪೂಜೆಯನ್ನು ಯಾರು ಭಕ್ತಿಯಿಂದ ಮಾಡುತ್ತಾರೋ ಅವರಿಗೆ ಅವರು ಬಯಸಿದ ಸಕಲ ಇಷ್ಟಾರ್ಥಗಳನ್ನು ನಾನು ಕೊಡುತ್ತೇನೆ. ಗಂಡೇ ಆಗಲಿ ಹೆಣ್ಣೆ ಆಗಲಿ ಯಾರು ಬೇಕಾದರೂ ಈ ಮಹಾಲಕ್ಷ್ಮಿ ವ್ರತಾಚರಣೆಯನ್ನು ಮಾಡಬಹುದು. ಅವರಿಗೆ ಅಷ್ಟಭೋಗ ಸುಖ ಸಂತೋಷಗಳು, ಸಕಲ ಧನ ಕನಕ ವಸ್ತು ವಾಹನಾದಿಗಳು ದೊರೆತು ಅಂತ್ಯದಲ್ಲಿ ಶಾಶ್ವತವಾದ ಮುಕ್ತಿ ಉಂಟಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಚಾರುಮತಿಯೇ ಎಂದು ಹೇಳಿ ಅಂತರ್ಧಾನಳಾದಳು. ಚಾರುಮತಿಯು ಸ್ವಲ್ಪ ದಿನದಲ್ಲಿ ಶ್ರಾವಣ ಮಾಸವು ಬರಲಾಗಿ ಪೂರ್ಣಿಮೆಯ ಇಂದಿನ ಶುಕ್ರವಾರ ಚಾರುಮತಿಯು ಬಂಧು ಬಳಗ ಅಕ್ಕಪಕ್ಕದ ಮನೆಯವರೆಲ್ಲರನ್ನು ಕರೆದು ಎಲ್ಲರ ಸಂಗಡ ಸೇರಿ ಭಕ್ತಿಪೂರ್ವಕವಾಗಿ ಈ ಭೂಲೋಕದ ಮೊದಲ ವರಮಹಾಲಕ್ಷ್ಮಿ ವ್ರತವನ್ನು ನೆರವೇರಿಸಿದರು. ಈ ವ್ರತವನ್ನು ಮಾಡಿದ ಎಲ್ಲರಿಗೂ ದೇವಿಯ ಅನುಗ್ರಹವು ಉಂಟಾಗಿ ಸುಖದಿಂದ ಕೂಡಿದ್ದರು. ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರಳಾದ ಚಾರುಮತಿಯು ಸಕಲೈಶ್ವರ್ಯದಿಂದ ಪುತ್ರ ಪೌತ್ರಾದಿಗಳಿಂದ ಕೂಡಿದವಳಾಗಿ ಬಡವರಿಗೆ ನಿತ್ಯ ಅನ್ನದಾನ ಮಾಡುತ್ತಾ, ವಸ್ತ್ರಾದಿಗಳನ್ನು ನೀಡುತ್ತಾ, ಬಂಧು ಬಳಗದವರೆಲ್ಲರನ್ನೂ ಕಾಪಾಡುತ್ತಾ ಇಹಲೋಕದಲ್ಲಿ ಸಕಲ ಸುಖವನ್ನು ಅನುಭವಿಸಿ ಪರಲೋಕದಲ್ಲಿ ಉತ್ತಮೋತ್ತಮವಾದ ಮುಕ್ತಿಪದವನ್ನು ಪಡೆದಳು. ಪಾರ್ವತಿಯು ಪರಶಿವನಿಗೆ ಈ ವ್ರತವನ್ನು ಹೇಗೆ ಮಾಡಬೇಕೆಂದು ಕೇಳಲು ಪರಶಿವನು, ಪಾರ್ವತಿ ದೇವಿಯೇ ಕೇಳು, ಈ ವರಮಹಾಲಕ್ಷ್ಮಿ ವ್ರತವನ್ನು ಸ್ತ್ರೀಯರಾಗಲಿ ಪುರುಷರಾಗಲಿ ಮಾಡಬಹುದು. ಈ ವ್ರತವನ್ನು ಮಧ್ಯಾಹ್ನ 12 ಗಂಟೆಯ ಸಮಯದಲ್ಲಿ ಅಭ್ಯಂಜನವನ್ನು ಮಾಡಿಕೊಂಡು ನಿತ್ಯ ಕರ್ಮಗಳನ್ನು ಮುಗಿಸಿ ಶುದ್ಧ ವಸ್ತ್ರಗಳನ್ನು ಇಟ್ಟು ಮನೆಯಲ್ಲಿ ಮನೋಹರವಾದ ಜಾಗದಲ್ಲಿ ವಿಶಾಲವಾದ ಅಜಾರದಲ್ಲಿ ಸ್ಥಳವನ್ನು ಶುದ್ಧಿ ಮಾಡಿ ರಂಗವಲ್ಲಿಯಿಂದ ಅಲಂಕರಿಸಿ ಅಲ್ಲಿ ಸುಸಜ್ಜಿತ ಉತ್ತಮವಾದ ಮಂಟಪವಿಟ್ಟು ಅದರಲ್ಲಿ ಪಂಚವರ್ಣದಿಂದ ಕೂಡಿದ ಅಷ್ಟದಳ ಪದ್ಮವನ್ನು ಬರೆದು ಅದರ ಮೇಲೆ ಪಂಚಲೋಹದ ಕಳಸವನ್ನಿಟ್ಟು ವರಲಕ್ಷ್ಮಿಯ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ವಿಧಿವಿಧಾನಗಳಿಂದ ಆರಾಧಿಸಬೇಕು. ಪದ್ಮಾಸನೆ ಎಂದು ಮಂತ್ರಪೂರ್ವಕವಾಗಿ ವರಮಹಾಲಕ್ಷ್ಮಿಯ
ಅಷ್ಟೋತ್ತರ ಅಷ್ಟಲಕ್ಷ್ಮಿ ಸ್ತೋತ್ರವನ್ನು ಪಠಿಸಿ ಮಹಾಲಕ್ಷ್ಮಿ ಸಹಸ್ರನಾಮಾರ್ಚನೆ ಮಾಡಿ ಸರ್ವೋಪಚಾರದಿಂದ ಪೂಜಿಸಿ ಸಂತೋಷಗೊಳಿಸಬೇಕು. ಉತ್ತಮ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ಫಲತಾಂಬೂಲ ದಕ್ಷಿಣೆಗಳನ್ನಿಟ್ಟು ಸತ್ಕರಿಸಬೇಕು. ನಂತರ 4 ಜನ ಸುವಾಸಿನಿಯರನ್ನು ಮಂಗಳ ದ್ರವ್ಯಗಳಿಂದ ಪೂಜಿಸತಕ್ಕದ್ದು ಮತ್ತು ಬಾಗಿನವನ್ನು ಕೊಡತಕ್ಕದ್ದು. ಮಂಟಪವನ್ನು ಬಾಳೆಕಂಬ, ಮಾವಿನ ಪತ್ರೆ, ವಿವಿಧ ಹೂಹಾರ ತುರಾಯಿಗಳಿಂದ ಅಲಂಕರಿಸಿ ದೇವಿ ವಿಗ್ರಹ ಇಡುವವರು ಹಾಲು, ಮೊಸರು, ಕಲ್ಲು ಸಕ್ಕರೆ, ಎಳೆನೀರು, ತುಪ್ಪ ಹೀಗೆ ಪಂಚಾಮೃತ ಅಭಿಷೇಕ ಮಾಡಿ ವಿಗ್ರಹವನ್ನು ಕಳಸದ ಮುಂದೆ ಪ್ರತಿಷ್ಠಾಪಿಸಿ ಸೀರೆ ಕುಪ್ಪಸಗಳನ್ನು ಇಡಿ. ಪರಶಿವನು ಹೇಳಿದಂತೆ ಚಾರುಲತೆಯು ವ್ರತ ಮಾಡಿದಂತೆ ಮಾಡಿ. ವ್ರತ ಮಾಡಿದರೆ ನಮಗೆ ಖಂಡಿತವಾಗಿ ಎಲ್ಲ ನೀಡುತ್ತಾಳೆ. ನೀವು ಈ ತಪ್ಪುಗಳನ್ನು ಮಾಡಲೇಬಾರದು. ಮುಖವಾಡವನ್ನು ಇಡಬೇಡಿ. ಕಂತೆ ನೋಟುಗಳನ್ನು ಇಡಬೇಡಿ. ಚಿಲ್ಲರೆ ಕಾಸು ಹಣವನ್ನು ಇಡಬೇಡಿ. ಬಳಸಿದ ಮತ್ತು ನಕಲಿ ಆಭರಣಗಳನ್ನು ಬಳಸಲೇಬೇಡಿ. ನೋಟುಗಳಿಂದ ಹಾರ ಮಾಡಿ ಹಾಕಬೇಡಿ. ಮಧ್ಯಾಹ್ನ 12 ಗಂಟೆಗಿಂತ ಮುಂಚೆ ವ್ರತಾರ್ಚನೆ ಮಾಡಬೇಡಿ. ತಪ್ಪು ಮಂತ್ರಗಳನ್ನು ಪಠಿಸಬೇಡಿ. ಸುಮಂಗಳೆಯರ ಪೂಜೆಯನ್ನು ಮರೆಯಬೇಡಿ. ಧನ್ಯವಾದಗಳು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.